ಅಮೆರಿಕದ ವಿಜ್ಞಾನಿಯ ಮನಸ್ಸು ಓದಿದ ಬಾಬಾ ಮತ್ತು ರಾಮದಾಸ್ ಅವರ ಪರಿವರ್ತನೆ. ನೀಮ್ ಕರೋಲಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ಜಿ ಅವರ ಮಹಿಮೆಗಳು ಕೇವಲ ಭಾರತದ ಭಕ್ತರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಪಾಶ್ಚಾತ್ಯ ದೇಶಗಳ ದೊಡ್ಡ ದೊಡ್ಡ ವಿಜ್ಞಾನಿಗಳು ಮತ್ತು ಸಂಶೋಧಕರೂ ಕೂಡ ಬಾಬಾ ಅವರ ಮುಂದೆ ಬಂದು ತಮ್ಮ ಅಹಂಕಾರವನ್ನು ಮರೆತು ಮಂಡಿಯೂರುತ್ತಿದ್ದರು. ಇಂದು ನಾವು ಅಮೆರಿಕಾದ ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದ ರಿಚರ್ಡ್ ಆಲ್ಪರ್ಟ್ ಅವರು ಬಾಬಾ ಅವರ ದಿವ್ಯ ಶಕ್ತಿಯನ್ನು ನೋಡಿ ಹೇಗೆ ಬಾಬಾ ರಾಮದಾಸ್ ಆಗಿ ಬದಲಾದರು ಎಂಬ ರೋಮಾಂಚನಕಾರಿ ಮತ್ತು ನೈಜ ಘಟನೆಯನ್ನು ತಿಳಿದುಕೊಳ್ಳೋಣ. ಭಾರತಕ್ಕೆ ಬಂದ ಅಮೆರಿಕಾದ ನಾಸ್ತಿಕ ಪ್ರೊಫೆಸರ್. ಇದು ನಡೆದಿದ್ದು 1967ರ ಸಮಯದಲ್ಲಿ. ರಿಚರ್ಡ್ ಆಲ್ಪರ್ಟ್ ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಸೈಕಾಲಜಿಸ್ಟ್ ಮತ್ತು ಪ್ರೊಫೆಸರ್ ಆಗಿದ್ದರು. ಅವರಿಗೆ ಆಧ್ಯಾತ್ಮಿಕತೆ ಅಥವಾ ಭಾರತೀಯ ಸಾಧುಗಳ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ. ಅವರು ಕೇವಲ ವಿಜ್ಞಾನ ಮತ್ತು ಮಾನವನ ಮಿದುಳಿನ ಶಕ್ತಿಯನ್ನು ಮಾತ್ರ ನಂಬುತ್ತಿದ್ದರು. ಮನುಷ್ಯನ ಮನಸ್ಸನ್ನು ಬದಲಾಯಿಸಲು ಕೇವಲ ಔಷಧಿಗಳಿಂದ ಮಾತ್ರ ಸಾಧ್ಯ ಎಂಬುದು ಅವರ ವಾದವಾಗಿತ್ತು. ತಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಅವರು ಭಾರತಕ್ಕೆ ಬಂದರು. ಭಾರತದಾದ್ಯಂತ ಸುತ್ತಾಡಿದರೂ ಅವರಿಗೆ ಎಲ್ಲೂ ತೃಪ್ತಿ ಸಿಗಲಿಲ್ಲ. ಕೊನೆಗೆ ಅವರ ಸ್ನೇಹಿತರೊಬ್ಬರು ಅವರನ್ನು ನೈನಿತಾಲ್ನ ಕೈಂಚಿ ಧಾಮದಲ್ಲಿದ್ದ ನೀಮ್ ಕರೋಲಿ ಬಾಬಾ ಅವರ ಬಳಿಗೆ ಕರೆದುಕೊಂಡು ಬಂದರು. ಬಾಬಾ ಅವರ ದರ್ಬಾರ್ ಮತ್ತು ಮೊದಲ ಭೇಟಿ. ರಿಚರ್ಡ್ ಆಲ್ಪರ್ಟ್ ಆಶ್ರಮಕ್ಕೆ ಬಂದಾಗ ಬಾಬಾ ಅವರು ಎಂದಿನಂತೆ ತಮ್ಮ ಸರಳವಾದ ಕಂಬಳಿ ಹೊದ್ದು ಮರದ ಪೀಠದ ಮೇಲೆ ಕುಳಿತಿದ್ದರು. ಬಾಬಾ ಅವರನ್ನು ನೋಡಿದ ತಕ್ಷಣ ರಿಚರ್ಡ್ ಆಲ್ಪರ್ಟ್ಗೆ ಯಾವುದೇ ವಿಶೇಷ ಅನ್ನಿಸಲಿಲ್ಲ. ಆತ ಮನಸ್ಸಿನಲ್ಲಿ ಅಂದುಕೊಂಡನು, ಇವರೊಬ್ಬ ಸಾಮಾನ್ಯ ಮುದುಕ. ಇವರಲ್ಲಿ ಯಾವ ದಿವ್ಯ ಶಕ್ತಿ ಇರಲು ಸಾಧ್ಯ? ಜಗತ್ತಿನ ವಿಜ್ಞಾನಕ್ಕೆ ಸಿಗದ ಉತ್ತರ ಇವರಿಗೆ ಹೇಗೆ ತಿಳಿಯುತ್ತದೆ ಎಂದು ಅಹಂಕಾರದಿಂದಲೇ ಯೋಚಿಸುತ್ತಾ ದೂರದಲ್ಲಿ ಕುಳಿತುಕೊಂಡನು. ಬಾಬಾ ಆತನ ಕಡೆ ಒಮ್ಮೆಯೂ ನೋಡದೆ ಬೇರೆ ಭಕ್ತರೊಂದಿಗೆ ಮಾತನಾಡುತ್ತಿದ್ದರು. ಆದರೆ ರಿಚರ್ಡ್ ಆಲ್ಪರ್ಟ್ ಮನಸ್ಸಿನಲ್ಲಿ ತನ್ನ ಸತ್ತ ತಾಯಿಯ ಬಗ್ಗೆ ಯೋಚಿಸಲು ಶುರು ಮಾಡಿದನು. ಆತನ ತಾಯಿ ಕೆಲವು ತಿಂಗಳುಗಳ ಹಿಂದಷ್ಟೇ ಅಮೆರಿಕಾದಲ್ಲಿ ನಿಗೂಢ ಕಾಯಿಲೆಯಿಂದ ಮರಣ ಹೊಂದಿದ್ದರು. ಆ ವಿಷಯ ಜಗತ್ತಿನಲ್ಲಿ ರಿಚರ್ಡ್ ಆಲ್ಪರ್ಟ್ ಮತ್ತು ಆತನ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಮನಸ್ಸು ಓದಿದ ಮಹಾಪವಾಡ. ಇದ್ದಕ್ಕಿದ್ದಂತೆ ಬಾಬಾ ಅವರು ರಿಚರ್ಡ್ ಆಲ್ಪರ್ಟ್ ಕಡೆ ನೋಡಿ ಜೋರಾಗಿ ನಗಲು ಆರಂಭಿಸಿದರು. ಬಾಬಾ ಆತನನ್ನು ಹತ್ತಿರ ಕರೆದು ಇಂಗ್ಲಿಷ್ನಲ್ಲಿ ಒಂದು ಪದವೂ ತಿಳಿಯದ ಬಾಬಾ ಹಿಂದಿಯಲ್ಲೇ ಹೇಳಿದರು, ಏ ವಿದೇಶಿ ಪ್ರೊಫೆಸರ್, ನೀನು ನಿನ್ನ ತಾಯಿಯ ಬಗ್ಗೆ ಯೋಚಿಸುತ್ತಿದ್ದೀಯಾ ಅಲ್ವಾ? ಕಳೆದ ವರ್ಷ ಅಮೆರಿಕಾದಲ್ಲಿ ನಿನ್ನ ತಾಯಿ ಸಾಯುವ ಮುನ್ನ ಆಕೆಯ ಹೊಟ್ಟೆಯ ಭಾಗದಲ್ಲಿ ಭೀಕರವಾದ ನೋವಿತ್ತು. ವೈದ್ಯರಿಗೂ ಆ ಕಾಯಿಲೆ ಏನೆಂದು ತಿಳಿಯಲಿಲ್ಲ. ಆಕೆ ತುಂಬಾ ನರಳಿ ಪ್ರಾಣ ಬಿಟ್ಟಳು, ಹೌದಾ? ಬಾಬಾ ಅವರ ಈ ಮಾತುಗಳನ್ನು ಕೇಳಿದ ತಕ್ಷಣ ರಿಚರ್ಡ್ ಆಲ್ಪರ್ಟ್ನ ಇಡೀ ದೇಹ ತಣ್ಣಗಾಯಿತು. ಆತನಿಗೆ ಉಸಿರಾಡಲು ಸಾಧ್ಯವಾಗದಷ್ಟು ಆಘಾತವಾಯಿತು. ಏಕೆಂದರೆ ಆತನ ತಾಯಿಯ ಹೊಟ್ಟೆಯ ಕಾಯಿಲೆಯಿಂದ ಅಂದರೆ ಸ್ಪ್ಲೀನ್ ಡಿಸೀಸ್ನಿಂದ ಸತ್ತ ವಿಷಯ ಭಾರತದಲ್ಲಿ ಯಾರಿಗೂ ತಿಳಿಯಲು ಸಾಧ್ಯವೇ ಇರಲಿಲ್ಲ. ಅಷ್ಟೇ ಅಲ್ಲ, ಬಾಬಾ ಅಮೆರಿಕಾದಲ್ಲಿದ್ದ ಆತನ ತಾಯಿಯ ಕೊನೆಯ ಕ್ಷಣಗಳನ್ನು ಕಂಡಾರೆ ಕಂಡಂತೆ ವಿವರಿಸುತ್ತಿದ್ದರು. ಅಹಂಕಾರದ ಪತನ ಮತ್ತು ರಾಮದಾಸ್ ಉದಯ. ರಿಚರ್ಡ್ ಆಲ್ಪರ್ಟ್ ತನ್ನ ಜಗತ್ತಿನ ಎಲ್ಲಾ ವಿಜ್ಞಾನದ ಜ್ಞಾನವು ಬಾಬಾ ಅವರ ಆ ಒಂದು ಮಾತಿನ ಮುಂದೆ ಶೂನ್ಯವಾಯಿತು ಎಂದು ಅರಿತುಕೊಂಡನು. ಆತನ ಇಡೀ ಅಹಂಕಾರ ಕರಗಿ ಹೋಯಿತು. ಆತ ತಕ್ಷಣ ಬಾಬಾ ಅವರ ಪಾದಗಳಿಗೆ ಬಿದ್ದು ಮಗುವಿನಂತೆ ಜೋರಾಗಿ ಅಳಲು ಶುರು ಮಾಡಿದನು. ಆತನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಬಾಬಾ ಅವರ ಪಾದಗಳನ್ನು ತೊಳೆಯುತ್ತಿತ್ತು. ಬಾಬಾ ಆತನ ತಲೆಯನ್ನು ಸವರಿ, ಈಗ ನಿನ್ನ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತೆ. ವಿಜ್ಞಾನದ ಆಚೆಗೂ ಒಂದು ದೊಡ್ಡ ಜಗತ್ತಿದೆ ಎಂದು ಆಶೀರ್ವದಿಸಿದರು. ರಿಚರ್ಡ್ ಆಲ್ಪರ್ಟ್ ಅಂದಿನಿಂದ ಅಮೆರಿಕಾಗೆ ಮರಳಿ ಹೋಗಲೇ ಇಲ್ಲ. ಆತ ತನ್ನ ಕೋಟ್ಯಾಂತರ ಆಸ್ತಿ ಮತ್ತು ಪ್ರೊಫೆಸರ್ ಹುದ್ದೆಯನ್ನು ತ್ಯಜಿಸಿ ಆಶ್ರಮದಲ್ಲೇ ಉಳಿದುಕೊಂಡನು. ಬಾಬಾ ಆತನಿಗೆ ರಾಮದಾಸ್ ಎಂದು ಹೊಸ ಹೆಸರಿಟ್ಟರು. ಮುಂದೆ ಇವರೇ ಬಾಬಾ ಅವರ ಮಹಿಮೆಗಳನ್ನು ಜಗತ್ತಿನಾದ್ಯಂತ ಪಸರಿಸಿದ ಮಹಾಸಂತರಾದರು. ನೀಮ್ ಕರೋಲಿ ಬಾಬಾ ಅವರಿಗೆ ಯಾವುದೇ ಮನುಷ್ಯನ ಮನಸ್ಸಿನ ಆಳದಲ್ಲೇನಿದೆ ಎಂಬುದು ಕರತಲಾಮಲಕವಾಗಿತ್ತು. ಅವರು ಕೇವಲ ಒಬ್ಬ ಮುಗ್ಧ ಸಾಧುವಿನಂತೆ ಕಾಣುತ್ತಿದ್ದರೇ ಹೊರತು ಅವರ ಒಳಗೆ ಇಡೀ ಬ್ರಹ್ಮಾಂಡದ ಜ್ಞಾನವೇ ಅಡಗಿತ್ತು. ಪಾಶ್ಚಾತ್ಯ ಲೋಕದ ದೊಡ್ಡ ವಿಜ್ಞಾನಿಯನ್ನೇ ತನ್ನ ಭಕ್ತನನ್ನಾಗಿ ಮಾಡಿಕೊಂಡ ಬಾಬಾ ಅವರ ಲೀಲೆ ನಿಜಕ್ಕೂ ಅದ್ಭುತ. ಜೈ ಮಹಾರಾಜ್ಜಿ.